Hey guys, welcome back to another vlog ಗೈಸ್ ನಿಮ್ಗೆ ಗೊತ್ತು ನಾನು ಇವಾಗ ಗೋವಾ ಟ್ರಿಪ್ ಮುಗಿಸ್ ಬಂದಿದ್ದೀನಿ ಅಂತ. ಹೋಗಿ ಬಂದಾಗಿಂದನೂ ಜನಗಳದ್ದು ಒಂದೇ ಪ್ರಶ್ನೆ, ನಮ್ಮ ಸಬ್ಸ್ಕ್ರೈಬರ್ಸ್ದೇನು ಎಷ್ಟಾಯಿತು ಬಜೆಟ್, ಎಷ್ಟಾಯಿತು, ನಾವು ಯಾವ ಥರ ಈ ಟ್ರಾವೆಲ್ ಮಾಡಬೇಕಾದ್ರೆ ಯಾವ ಥರ ಬಜೆಟ್ನ ಸೇವ್ ಮಾಡ್ಬೋದು, ಮತ್ತು ಸೋಲೋ ಟ್ರಾವೆಲಿಂಗ್ ಮಾಡೋದು ಯಾವ ಥರ, ಎಷ್ಟೊಂದು ಪ್ರಶ್ನೆಗಳೆಲ್ಲ ಕೇಳಿದ್ದೀರಾ. ಅದನ್ನೆಲ್ಲ ಬರ್ಕೊಂಡಿದ್ದೀನಿ. ಅದಕ್ಕೆ ಈ ವಿಡಿಯೋದಿಂದ ನಿಮ್ಗೆ ಉತ್ತರ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪ್ಲಸ್ ಯಾರ್ಯಾರು ಸಿಂಗಲ್ ಆಗಿ ಸೋಲೋ ಆಗಿ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಫ್ರೆಂಡ್ಸ್ ಜೊತೆ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ, ಅವ್ರಿಗೆಲ್ಲ ಇದನ್ನ ವಿಡಿಯೋ ನೋಡಿ ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಕ್ವಶನ್ ಏನಪ್ಪ ಅಂದರೆ, ಗೋವಾಗೆ ಬಜೆಟ್ ಎಷ್ಟು? ಇದನ್ನ ವಿಡಿಯೋ ನೋಡ್ತಾ ಇರಿ, ಎಲ್ಲಾದರೂ ಒಂದವ ಹೇಳ್ತೀನಿ ಗೈಸ್, ಗೋವಾ ಬಜೆಟ್ ಎಷ್ಟು ಅಂತ. ಆಮೇಲೆ ಯಾವ ಥರ ಕಮ್ಮಿ ಇಲ್ಲೂ ಟ್ರಾವೆಲ್ ಮಾಡ್ಬೋದು, ಇಲ್ಲ ಸ್ವಲ್ಪ ಹೈಫೈ ಬೇಕು ಅಂದರೆ ಯಾವ ಥರ ಟ್ರಾವೆಲ್ ಮಾಡ್ಬೋದು ಅಂತಲೂ ಹೇಳ್ತೀನಿ. ಸೆಕೆಂಡು, ಟ್ರೈನು ಮತ್ತು ಬಸ್ಸು ಬಗ್ಗೆ ಕೇಳಿದ್ದೀರಾ. ಟ್ರೈನ್ ನೋಡಿ ಗೈಸ್, ಡೈಲಿ ಹೋಗೋದು ವಾಸ್ಕೋ ಎಕ್ಸ್ಪ್ರೆಸ್ ಅಂತ ಬರುತ್ತೆ, ವಾಸ್ಕೋ ಡ ಗಾಮದ್ದು. ಆ ಟ್ರೈನ್ ನಂಬರ್ ಬಂದ್ಬಿಟ್ಟು 17309 ಅಂದ್ಬಿಟ್ಟು. ಆ ಟ್ರೈನು ವಾಸ್ಕೋ ಡ ಗಾಮ ಅಂದರೆ ಯಶವಂತಪುರದಿಂದ ವಾಸ್ಕೋ ಡ ಗಾಮಗೆ ಹೋಗುತ್ತೆ. ಎಷ್ಟೊತ್ತು ಬಿಡುತ್ತಪ್ಪ ಅಂದರೆ ಮಧ್ಯಾಹ್ನ 3:30ಗೆ ಬಿಡುತ್ತೆ. ಬೆಳಗಿನ ಜಾವ 4:30-5 ಗಂಟೆಗೆಲ್ಲ ನಿಮಗೆ ವಾಸ್ಕೋ ಡ ಗಾಮ ಕರ್ಕೊಂಡು ಹೋಗ್ಬಿಡ್ತಾನೆ. ಅದು ಬಿಟ್ಟರೆ ಇನ್ನೊಂದು ಟ್ರೈನ್ ಇದೆ 17316 ಅಂದ್ಬಿಟ್ಟು, ವಾಸ್ಕೋ ವೀಕ್ಲಿ ಎಕ್ಸ್ಪ್ರೆಸ್ ಅಂತ. ಈ ಟ್ರೈನ್ ಬಂದು ಇದು ಸೇಮ್ ಗೈಸ್, ಆದರೆ ಚಿಕ್ಕಬಾಣಾವರದಿಂದ ಸ್ಟಾರ್ಟ್ ಆಗುತ್ತೆ. ಹೇಳ್ತಾ ಇದ್ದೀನಿ, ಚಿಕ್ಕಬಾಣಾವರದಿಂದ ಸ್ಟಾರ್ಟ್ ಆಗೋದು ಇದು, ಯಶವಂತಪುರದಿಂದ ಅಲ್ಲ, ಚಿಕ್ಕಬಾಣಾವರದಿಂದ ಸ್ಟಾರ್ಟ್ ಆಗೋದು. ಅದು ಬುಧವಾರದೊತ್ತು ಮಾತ್ರ ಇರುತ್ತೆ. ಇದು ಅಷ್ಟೇ, ಪ್ರತಿ ಬುಧವಾರ ಸ್ಟಾರ್ಟ್ ಆದರೆ ನಿಮಗೆ ಮಧ್ಯಾಹ್ನ ಸ್ಟಾರ್ಟ್ ಆಗೋದು, ಹೋಗ್ಬಿಡುತ್ತೆ ಆರಾಮ್ಸೆ. ಮತ್ತು ನೀವೇನಾದರೂ ಇಲ್ಲ ನಾನು ಬಸ್ಸಲ್ಲಿ ಹೋಗ್ತೀನಿ, ನನಗೆ ಟ್ರೈನ್ ಅಷ್ಟೊಂದು ಟೈಮಿಂಗ್ಸ್ ಅಡ್ಜಸ್ಟ್ ಆಗಲ್ಲ ಅಂದರೆ ನೀವು ಬಸ್ಸಲ್ಲಿ ಬೇಕಂದ್ರೆ ಹೋಗ್ಬೋದು. ಬಸ್ಸಲ್ಲಿ ನಿಮಗೆ 700 ರೂಪಾಯಿಂದ ಸಿಟ್ಟಿಂಗ್ ಸಿಕ್ಕಿದ್ರೆ 1-1.5 ಸಾವಿರದಿಂದ ನಿಮಗೆ ಆರಾಮ್ಸಾಗೆ ಸ್ಲೀಪರ್ ಸಿಕ್ಬಿಡುತ್ತೆ. ಇಲ್ಲ ನಾನು ಸ್ವಲ್ಪ ಲಕ್ಸುರಿ ಫೀಲ್ ಮಾಡಬೇಕು ಅಂದರೆ 3,000, 4,000, 4,500ಕ್ಕೆ ಒಳ್ಳೊಳ್ಳೆ AC ಬಸ್ಸವರು ಸ್ಪಾನ್ಸರ್ ಮಾಡ್ತಾರೆ ಅಂತೀನಿ. ಫ್ರೀಯಾಗಿ ಯಾರು ಕಳಿಸಿಲ್ಲ ಗೈಸ್, ನೀವೇ ಕಾಸು ಕೊಟ್ಟು ಹೋಗ್ಬೇಕು. ಅದಾದಮೇಲೆ ನಿಮಗೆ ರೂಮ್ಸು ಮತ್ತು ಡಾಮಿನೇಟ್ರಿ ಬಗ್ಗೆ ಕೇಳಿದ್ದೀರಾ. ರೂಮ್ಸು ಡಾಮಿನೇಟ್ರಿ ಬಗ್ಗೆ ಹೇಳ್ಬೇಕು ಅಂದರೆ ಒಂದು ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್, ನೀವೇನಾದರೂ ಸೋಲೋ ಟ್ರಾವೆಲರ್ ಆಗಿದ್ದರೆ ಡಾಮಿನೇಟ್ರಿ ಚೂಸ್ ಮಾಡ್ತಾ ಇರ್ತೀರಾ. ಆದರೆ ಗೋವಾದಲ್ಲಿ ಡಾಮಿನೇಟ್ರಿ ಚೂಸ್ ಮಾಡಿ, ಯಾಕಂದರೆ ಆಲ್ಮೋಸ್ಟ್ ಅಲ್ಲೂ ಎಲ್ಲ ಫಾರಿನರ್ಸೇ ಬರೋದ್ರಿಂದ ನಿಮ್ಗೆ ಎಲ್ಲಾದ್ರೂ ಡಾಮಿನೇಟ್ರಿ ರೈಟು ಸಿಕ್ಕಾಪಟ್ಟೆ ರೈಟು. ಯಾಕಂದರೆ ಈ ಫಾರಿನರ್ಸ್ ಅವ್ರು ಬಂದಾಗ ಅವರು ಪ್ರೈವೇಟ್ ರೂಮ್ ತಗೊಳ್ಳಲ್ಲ, ಎಲ್ಲ ಹಾಸ್ಟೆಲ್ನೇ ಚೂಸ್ ಮಾಡ್ಕೊತಾರೆ. ಯಾಕಂದರೆ ಅಲ್ಲಿರೋರ ಜೊತೆ ಬೆರಿಬೇಕು ಅನ್ನೋ ಉದ್ದೇಶದಿಂದ. ಅದಕ್ಕೆ ಏನು ಮಾಡ್ತಾರೆ, ಈ ಗೋವಾದಲ್ಲಿ ಡಾಮಿನೇಟ್ರಿ ರೈಟು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಆ ಡಾಮಿನೇಟ್ರಿ ಕೊಡೋ ದುಡ್ಡಲ್ಲಿ ನಿಮಗೆ ರೂಮ್ಸೇ ಬಂದ್ಬಿಡುತ್ತೆ. ನಿಮಗೆ ಬೆಸ್ಟ್ ಡಾಮಿನೇಟ್ರಿಲಿ ಏನೇನು ಇರುತ್ತೆ ಅಂದರೆ, ಇವಾಗ ಸಿಗೋದೇ ಒಂದು ಬೆಡ್ಡು, ನಿಮಗೆ ಫ್ರೀ ವೈಫೈ, AC ಎಲ್ಲ ಇರುತ್ತೆ, ಅದು ಕಾಮನ್ನು. ಅದೇ ನೀವು ರೂಮ್ಸ್ ತೊಗೊಂಡ್ರು ಅದೇ ಫೆಸಿಲಿಟಿ ಇರುತ್ತೆ, ವೈಫೈ ಫ್ರೀ ಇರುತ್ತೆ ರೂಮಲ್ಲಿ. ನಾನು ಯಾವಾಗಲೂ ಗೋವಾಗೆ ಹೋದರೆ ಒಬ್ಬರು ದೀದಿ ಇದ್ದಾರೆ ಗೋವಾದಲ್ಲಿ, ಅವ್ರ ರೂಮಲ್ಲೇ ಸ್ಟೇ ಮಾಡೋದು. ಅದು ಸಿಕ್ಕಾಪಟ್ಟೆ ಕಮ್ಮಿ ರೇಟಲ್ಲಿ ಕೊಡ್ತಾರೆ ಗೈಸ್. ನಮ್ಮ ಕರ್ನಾಟಕದವ್ರು ಅಂದರೆ ಇನ್ನೂ ಖುಷಿ ಪಟ್ಬಿಡ್ತಾರೆ ಅವರು. ನಿಮ್ಗೆ ಯಾರಾದರೂ ಬೇಕಂದ್ರೆ ಇಲ್ಲಿ ಅವ್ರ ನಂಬರ್ ಹಾಕಿರ್ತೀನಿ, ತೊಗೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. SK ಮತ್ತು UK ಅಂತ ಏನೋ ಕರೀತಾರೆ ಅವ್ರದ್ದು ರೂಮ್ಸ್ನ. ನಿಮ್ಗೆ ಇನ್ನೇನು ಕಲ್ಲಂಗುಟ್ಟೆಗೆ ಅಲ್ಲೇ ರೈಟ್ ಟರ್ನ್ ತೊಗೊಬೇಕು, ಮುಂದೆ ಹೋದ್ರೇ ಅವ್ರ ರೂಮ್ ಸಿಗೋದು. ಕಲ್ಲಂಗುಟ್ಟೆ ಬೀಚ್ಗೆ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲೇ ಇದೆ ಗೈಸ್ ರೂಮ್ಸು. ಮಸ್ತಾಗೈತೆ ರೂಮ್ಸ್ ಎಲ್ಲ, ಸಖತ್ತಾಗಿ ಮೇಂಟೈನ್ ಮಾಡೋರೆ. ನಾನು ಈ ಸಲ ಹೋಗಿದಾಗ ಬರೀ 800 ರೂಪಾಯಿಲಿ ಒಳ್ಳೆ ಫೆಸಿಲಿಟಿ ಕೊಟ್ಟಿದ್ರು, AC ಇರೋವಂಥದ್ದು ಸಖತ್ತು. ನೀವು ಅದನ್ನು ಚೂಸ್ ಮಾಡ್ಕೊಬೋದು. ಈ ಡಾಮಿನೇಟ್ರಿಗೆ ಹೋಗ್ತೀರಾ ಅಂದರೆ ಬೇಡ ಅಂತ ಹೇಳ್ತೀನಿ ನನ್ನ ಕಡೆಯಿಂದ. ಡಾಮಿನೇಟ್ರಿ ದುಡ್ಡು ವೇಸ್ಟ್ ಗೈಸ್. ಒಟ್ಟು ಶೇರಿಂಗ್ ಟಾಯ್ಲೆಟ್ ಎಲ್ಲ ಇರುತ್ತೆ ಅದರಲ್ಲಿ. ಅದಾಯಿತು. ಮತ್ತು ಕೆಸಿನೋ ಬಗ್ಗೆ ಕೇಳಿದ್ರು. ಮೇಯ್ನು ಕೆಸಿನೋಗೆ ಬರ್ತೀನಿ ಟಾಪಿಕಲ್ಲಿ ಇವಾಗ. ಕೆಸಿನೋ ಫಸ್ಟ್ ಆಫ್ ಆಲ್ ನಾನು ಹೇಳೋದು ಅಂದರೆ ಆಡೋಕ್ಕೆ ಹೋಗ್ಬೇಡಿ. ನಾನು ಹೋಗಿದ್ದೀನಿ ಅಂದರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡೋಕೆ ಹೋಗಿದ್ದೀನಿ ಗೈಸ್, ಹೆಂಗಿರ್ಬೋದು ಒಳಗಡೆ ಅಂತ. ನೀವು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ನೀವು ಆರಾಮ್ಸೆ ಹೋಗ್ಬೋದು. ಇದರಲ್ಲಿ ನಿಮಗೆ 3-4 ಥರ ಇರುತ್ತೆ ಪ್ಯಾಕೇಜ್ ಥರ. 2,500 ಪ್ಯಾಕೇಜಲ್ಲಿ ಹೋಗ್ತೀರಾ ಅಂದರೆ 2,000 ರೂಪಾಯಿ ಚಾರ್ಜ್ ಆಗುತ್ತೆ. 500 ರೂಪಾಯಿ ನಿಮಗೆ OTP ಅಂತ ಕೊಡ್ತಾರೆ. ಅದನ್ನು ಅಲ್ಲೇ ಗೇಮ್ಸಲ್ಲಿ ಲೀಸ್ಟ್ ಥರ ಹಿಂಗೆ ಡಿಸ್ಪ್ಲೇ ಮಾಡಿರ್ತಾರೆ, ಈ ಕಾರ್ಡ್ ಯಾವುದಕ್ಕೆ ಹಾಕ್ಬೋದು ಅಂತ. ಅಲ್ಲಿ ನೀವು ಹಾಕಿ, ಅದು ಯಾವ ಥರ ಅಂದರೆ ಒಂದು ಸಲ ಪ್ಲೇ ಮಾಡಿ ನೋಡಲಿ ಅನ್ನೋ ಉದ್ದೇಶದಿಂದ ಕೊಡೋದು. ತದನಂತರ ನೀವೇನೋ ಸೋತರೆ ಅಲ್ಲಿ ಕಾಸು ಕೊಟ್ಬಿಡ್ಬೇಕಂದ್ರೆ ಕಾಯಿನ್ಸ್ನ ಪರ್ಚೇಸ್ ಮಾಡ್ಬೋದು. ಅದು ಬಿಟ್ಟು ನಿಮಗೆ 2,500 ಆಯಿತು ಅಂದರೆ 3,000 ಪ್ಯಾಕೇಜ್ ಇದೆ. 3,000ರಲ್ಲೂ ಸೇಮೆ. ಆಮೇಲೆ 3,500 ಪ್ಯಾಕೇಜ್ ಇರುತ್ತೆ. 3,500ದಲ್ಲಿ ಡ್ರಿಂಕ್ಸ್ ಆ್ಯಡ್ ಆಗಿರುತ್ತೆ. 2,500ದಲ್ಲೂ ಡ್ರಿಂಕ್ಸ್ ಇರುತ್ತೆ, ಕೇವಲ ಬಿಯರು ಅವು ಇವು ಅಂತ ಹೇಳ್ತಾರೆ. ಆದರೆ 3,500 ಕೊಟ್ಟರೆ ನಿಮಗೆ ಸ್ವಲ್ಪ ಕಾಸ್ಟ್ಲಿ ಲಿಕ್ಕರ್ ಇರುತ್ತೆ, ಅದು ಟೋಕನ್ ಥರ ಕೊಟ್ಟಿರ್ತಾನೆ. ಅದು ಒಂದು ಎರಡು ಸಲ ಅಷ್ಟೇ ಅದು. ಅದು ಬಿಟ್ಟರೆ 6,000 ರೂಪಾಯಿದು ಇರುತ್ತೆ. ನಿಮ್ಗೆ 6,000 ರೂಪಾಯಿದ್ರಲ್ಲಿ ಏನಿರುತ್ತೆ ಫೆಸಿಲಿಟಿ ಅಂದರೆ, 6,000 ರೂಪಾಯಿ ನೀವು ಕೊಟ್ಟರೆ 6,500 OTP ಕೊಡ್ತಾರೆ, ಪ್ಲಸ್ಸು ಫ್ರೀ ಆಕ್ಸಿಸ್ ಇರುತ್ತೆ.
ಅದಾದ್ಮೇಲೆ ನೀವು ಯಾರಾದ್ರೂ ರೆಗ್ಯುಲರ್ ಆಗಿ ಹೋಗಿ ಆಡ್ತಾರಲ್ವಾ, ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಏನೋ ಇತ್ತು ಅಂದ್ರೆ ಅವ್ರಿಗೆ ಒಬ್ಬನ್ಗೆ ಪ್ಲಸ್ ಇನ್ನೊಬ್ಬನ್ಗೆ ಇಬ್ರಿಗೆ ಬಿಡ್ತಾರೆ. ಅವರು ಫ್ರೀ ಎಂಟ್ರಿ ಇರುತ್ತೆ ಕೆಸಿನೋದಲ್ಲಿ. ಮತ್ತೆ ಟೆಂಪಲ್ಗಳ ಬಗ್ಗೆ ಕೇಳಿದಿರ ಗೈಸ್, ಅಲ್ಲಿ ಶ್ರೀರಾಮಂದು ಒಂದು ಟೆಂಪಲ್ ಇತ್ತು. ಯಾಕಂದ್ರೆ ನಾನು ಹೋಗಿದ್ದಿನ ಏನಾಗಿತ್ತು, ಎಲ್ಲರೂ ನನಗೆ ಮೈನ್ ಆಗಿ ಹೇಳ್ತಾ ಇದ್ದಿದ್ದು ಆ ಟೆಂಪಲ್ಗೆ ಹೋಗೋ, ಟೆಂಪಲ್ಗೆ ಹೋಗೋ, ಟೆಂಪಲ್ಗೆ ಹೋಗೋ, ಟೆಂಪಲ್ಗೆ ಹೋಗೋ. ನನ್ ದುರಾದೃಷ್ಟ ಏನಾಗಿತ್ತು ಅಂದ್ರೆ, ನಾನು ಹೋಗಿದ್ದ ದಿನ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದು ಟೆಂಪಲ್ ಕ್ಲೋಸ್ ಆಗ್ಬಿಟ್ಟಿತ್ತು. ಯಾಕಂದ್ರೆ ನಾನು ಬರೋ ದಿನ ಹೋಗೋಣ ಅಂತ ಪ್ಲಾನ್ ಮಾಡಿದ್ದು. ನೀವು ಮರ್ಗಾವದಿಂದ ವಾಸ್ಕೋಡಗಾಮಗೆ ಬರೋಂತ ರೂಟ್ ಅಲ್ಲೇ ಇರೋದು. ಅದು ದೊಡ್ಡ ಟೆಂಪಲ್, ಶ್ರೀರಾಮಂದು ಸ್ಟ್ಯಾಚು ಇದೆ, ಪ್ಲಸ್ ಅಲ್ಲೇ ಅಯೋಧ್ಯೆ ತರ ಟೆಂಪಲ್ ಐತೆ. ನಾನು ಹೋಗಿದ್ದಿನ ಕ್ಲೋಸ್ ಆಗ್ಬಿಟ್ಟಿದ್ದು ಗೈಸ್. ಇದು ನಿಮ್ಮ ಒಂದು ಪರ್ಸನಲ್ ರಿಕ್ವೆಸ್ಟ್. ನಾನು ಹೋಗಿದ್ದೆ ಅಲ್ಲಿಗೆ 8:10 ಏನೋ ಆಗ್ಬಿಟ್ಟಿತ್ತು, ಕ್ಲೋಸ್ ಮಾಡ್ಬಿಟ್ಟಿದ್ರು. ಅದರಿಂದ ಆ ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಗೋವಾ ಹೋದ್ರೆ ಮಸ್ಟ್ ಅಂಡ್ ಶುಡ್ ಆಗಿ ಆ ದೇವಸ್ಥಾನನೇ ಎಕ್ಸ್ಪ್ಲೋರ್ ಮಾಡೋಣ. ಮತ್ತೆ ಇನ್ನೇನು ಕೇಳಿದ್ದೀರಾ, ಬೆಟರ್ ಬೀಚ್ ಎಲ್ಲಿ ಐತೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿರೋ ಪ್ರಕಾರ ಅಂದ್ರೆ ಗೈಸ್ ನೋಡ್ರಿ, ಪಾರ್ಟಿ ಎಂಜಾಯ್ ಅವು ಇವು ಮಾಡ್ತೀರಾ ಅಂದ್ರೆ ನೀವು ಮಸ್ಟ್ ಅಂಡ್ ಶುಡ್ ಈ ಸೌತ್ ಗೋವಾಗೆ ಹೋಗ್ಬೋದು ಗೈಸ್. ಸೌತ್ ಅಲ್ಲ, ನಾರ್ತ್ ಗೋವಾಗೆ ಹೋಗ್ಬೋದು. ಬಾಗಾ ಬೀಚು, ಕಲ್ಲಂಗುಟ್ಟೆ ಬೀಚು, ಈ ಬೀಚ್ ಎಲ್ಲ ಬರೋದು ನಾರ್ತ್ ಅಲ್ಲೇನೆ. ಸೌತ್ಗೆ ಬರ್ತೀರಾ ಅಂದ್ರೆ ಪೀಸ್ಫುಲ್ ಗೈಸ್. ನೀವು ನಿಮ್ಮ ಪಾರ್ಟ್ನರ್ ಜೊತೆ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತೀರಾ, ನಮ್ಗೆ ಯಾರು ಇರಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು ಅಂದ್ರೆ ಸೌತ್ ಬೀಚು ಮಸ್ಟು. ಸಖತ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಲೈಫ್ ಟೈಮಲ್ಲಿ ಇಲ್ದಾರ ಎಕ್ಸ್ಪೀರಿಯನ್ಸ್. ಯಾವ ಬೀಚಪ್ಪ ಅಂದ್ರೆ ಮೈನ್ ಆಗಿ ಕಾಬೋಡಿ ರಾಮ ಬೀಚು ಮಸ್ತಾಗೈತೆ. ನನ್ನ ಲೈಫಲ್ಲೇ ಮರೆಯೋಕ್ಕಾಗಲ್ಲ ಆ ಪ್ಲೇಸು, ಸಖತ್ತು. ಅದಾದ್ಮೇಲೆ ಟೋಟಲ್ ಬಜೆಟು ಗೈಸ್, ಟೋಟಲ್ ಬಜೆಟು ನಂದು ಬಂದ್ಬಿಟ್ಟು 17,500 ರೂಪಾಯಿ ಏನಾಯ್ತು ಗೈಸ್. 17,500 400 ಆಯ್ತು ಅಷ್ಟೇ. ಅದಕ್ಕೆ ಏನೇನು ಖರ್ಚಾಯ್ತಪ್ಪ ಅಂದ್ರೆ, ಈ ಕಡೆಯಿಂದ ನಾನು ಹೋಗಿದ್ದು ಎ ಸಿಗೆ ನಿಮಗೆ 1,150 ರೂಪಾಯಿ ಎ ಸಿ. 2 ಸೈಡ್ ಒಂದು ಅಲ್ಲೇ ಅರ್ಥ ಮಾಡ್ಕೊಂಬಿಡಿ. ಅಲ್ಲಿಗೆ 2,500 ಅಲ್ಲಿಗೆ ಖರ್ಚಾಯಿತು. ಮತ್ತೆ ಅಲ್ಲಿ ಗಾಡಿ ಬುಕ್ ಮಾಡಿದ್ದು, ಗಾಡಿಗೆ 350 ರುಪೀಸು. 4 ಡೇಸ್ಗೆ ನಾನು ಎಷ್ಟು ಕೊಟ್ಟೆ ಅವ್ರಿಗೆ, 1,500 ರೂಪಾಯಿ ಕೊಟ್ಟೆ. 1,500 ರೂಪಾಯಿ ಅವ್ರಿಗೆ ಕೊಟ್ಟು ಪ್ಲಸ್ ಅಡಿಷ್ನಲ್ 1,000 ಕೊಟ್ಟಿರ್ತೀವಿ. ಮತ್ತೆ ನೀವು ಫಿಯಲ್ ಹಾಕಿಸ್ಕೊಬೇಕು ಅಂದ್ಕೊಳ್ಳಿ, ನಿಮಗೆ ಫಿಯಲ್ ಮಾಡಿಸ್ಬೇಕು, ಫಿಯಲ್ಗೆ ದುಡ್ಡು, ರೂಮ್ಗೆ 1,000, ಈ ಥರ ನಿಮ್ಗೆಲ್ಲದು ಅದು ಕೌಂಟ್ ಆಗ್ತಾ ಹೋಗುತ್ತೆ. ಆಮೇಲೆ ಈ ಗೋವಾದಲ್ಲಿ ನಮ್ಮ ಕನ್ನಡಿಗರಿಗೆ ಊಟ ಸಿಗೋದೇ ಕಮ್ಮಿ. ನಾವು ತಿನ್ನೋವಂಥ ಊಟ ಕನ್ನಡಿಗರು ಊಟ ಬೇಕು ಅಂತಾನೆ ಹೋದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದು ಫುಡ್ ರೆಡಿ ಮಾಡ್ತಾರಲ್ವಾ, ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ. ಕನ್ನಡಿಗರು ಹೋಟ್ಲು ಸಿಕ್ಕಾಪಟ್ಟೆ ರೈಟ್ ಅಪ್ಪು ಅಲ್ಲಿ. ಒಟ್ಟಿನಲ್ಲಿ ಊಟ ಅಂದ್ರೆ ನಮ್ಮ ಕನ್ನಡಿಗರು ಊಟ ಮಾಡೋದ್ರನ್ನೇ ಬೆಸ್ಟ್ ಗೈಸ್. ನೀವು ವೆಜ್ಜು ಅಂತ ಹೋಯ್ತೀರಾ, ವೆಜ್ ರೈಸ್ ಜಾಸ್ತಿ ಅಲ್ಲಿ ನಾನ್ ವೆಜ್ಗಿನ್ನ. ಆಮೇಲೆ ಇನ್ನೇನು ಕೇಳಿದ್ದೀರಾ, ದೂದ್ ಸಾಗರ್ ವಾಟರ್ಫಾಲ್ಗೆ ಗೈಸ್. ದೂದ್ ಸಾಗರ್ ವಾಟರ್ಫಾಲ್ಗೆ ಟ್ರೆಕ್ಕಿಂಗ್ ಮಾಡ್ಬೋದು ಗೈಸ್, ಆರಾಮ್ಸೆ ಟ್ರೆಕ್ಕಿಂಗ್ ಮಾಡ್ಬೋದು. ಟ್ರೈನಲ್ಲಿ ಹೋಯ್ತಾ ಇಂದ ಇಳಿದ್ರೆ ಡೈರೆಕ್ಟಾಗಿ ಕಂಪ್ಲೇಂಟ್ ಆಗುತ್ತೆ. ಮೊದಲಿನ ಥರ ಇಲ್ಲ ಇವಾಗ, ಸಿಕ್ಕಾಪಟ್ಟೆ ಶಿಟ್ ಮಾಡ್ಬಿಟ್ಟವ್ರೆ. ನೀವೇನಾದರೂ ಟ್ರೈನಲ್ಲಿ ಹೋಗ್ತೀರಾ ಅಂದರೆ ಹುಷಾರಾಗಿರಿ. ದೂದ್ ಸಾಗರ್ ಹತ್ರ ಯಾರು ಇಳಿಯೋಕೆ ಹೋಗ್ಬಿಡಿ, ಜೀವಕ್ಕಿನ್ನ ದೊಡ್ಡದು ಯಾವುದೂ ಇಲ್ಲ ಗೈಸ್. ಪ್ಲೇಸೇ ಆಗಲಿ, ಯಾವುದಾದ್ರೂ ಒಂದು ಟ್ರೈನ್ಗೆ ಹೋಗ್ಬಿಟ್ಟು ಪ್ಯಾರೆ ಟ್ರೈನಲ್ಲಿ ನೋಡಿರಂತೆ ದೂದ್ ಸಾಗರ್ನ, ಇಳಿದು ನಡ್ಕೊಂಡು ಹೋಗಿ ರಿಸಿಪ್ ತಗೊಳ್ಳೋಷ್ಟು ದೊಡ್ಡದಲ್ಲ. ಅದೇ ನೀವು ಸೌತ್ ಗೋವಾ ಹೋಗ್ಬಿಟ್ರೆ ಅಲ್ಲಿ ಮಾಡೋ ಟ್ರೆಕ್ಕಿಂಗ್ ಅಲ್ಲೇ ಆಗ್ಬಿಡುತ್ತೆ ನಿಮಗೆ, ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಬೆಸ್ಟ್ ಟೈಮಿಂಗ್ಸ್ ಫಾರ್ ವಿಸಿಟ್, ಇದು ಮಸ್ಟು ಬೆಸ್ಟ್ ಟೈಮಿಂಗ್ಸು. ಇವಾಗ ನೋಡಿ ಗೈಸ್, ನಾನೇನಾದರೂ ಪಾರ್ಟಿ ಮಾಡಿ ಎಂಜಾಯ್ ಮಾಡೋ ಥರ ಆಗಿದೆ ನಾನು ಹೋಗ್ತಿದ್ದೆ ಸಮ್ಮರಲ್ಲಿ ಹೋಗಿದ್ರೆ ಪಾರ್ಟಿ ಗೀಟಿ ಮಾಡಿ ಒಳ್ಳೊಳ್ಳೆ ಡಿ ಜೆ ಇರೋದು, ಎಲ್ಲರೂ ಆ ಫಾರಿನರ್ಸ್ ಅವರು ಇವರೆಲ್ಲ ವಿಸಿಟ್ ಮಾಡೋರು. ನನಗೆ ಪೀಸ್ ಆಗಿರಬೇಕು, ನಾನು ಅದಕ್ಕೇನೆ ಬೆಸ್ಟ್ ಈ ಟೈಮಿಂಗ್ಸಲ್ಲೇ ಹೋಗಿದ್ದು. ಈ ನೀವು ನ್ಯೂ ಇಯರ್ ಟೈಮಲ್ಲೆಲ್ಲ ಹೋಯ್ತು ಅಂದರೆ ರೂಮ್ ರೆಂಟು ಸಿಕ್ಕಾಪಟ್ಟೆ ರೇಟ್ ಇರುತ್ತೆ ಗೈಸ್. ಅವಾಗ ನಾನು ಹೇಳಿದ್ನಲ್ಲ ನಮ್ಮದು ದೀದಿಯರ್ದು ಹೋಟ್ಲು ಅಂದ್ಬಿಟ್ಟು, ರೂಮ್ಸು ಸಿಕ್ಕಾಪಟ್ಟೆ ಒಳ್ಳೆ ಫೆಸಿಲಿಟಿ ಕೊಡ್ತಾರೆ. ನೀವು ಅಲ್ಲಿಗೆ ಹೋಗ್ಬೋದು, ಆರಾಮ್ಸೆ ಸ್ಟೇ ಮಾಡ್ಬೋದು, ಕಡಿಮೆ ಬಜೆಟು. ಹಿಂಗೆ ನಾವು ಹಿಂಗೆ ವಿಡಿಯೋ ನೋಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರೆ ಇನ್ನೂ ಡಿಸ್ಕೌಂಟ್ ಕೊಡ್ತಾರೆ ನಿಮಗೆ. ಒಳ್ಳೇದಿದೆಯಾ ಅವ್ರ ಪಾಪ, ನಾನು ಯಾರನ್ನೇ ಕಳಿಸಿದ್ರು ಇಲ್ಲ ಅಂತ ಹೇಳಲ್ಲ, ಕಡಿಮೆ ರೇಟಲ್ಲಿ ಅವ್ರಿಗೆ ಅಡ್ಜಸ್ಟ್ ಆಗೋ ಥರ ರೇಟಲ್ಲಿ ಕೊಡ್ತಾರೆ. ಇಲ್ಲ ಅಂದರೆ ನೀವು ಯಾರಾದರೂ ಫ್ರೆಂಡ್ಸ್ ಹೋಗ್ತೀರಾ ಅಂದರೆ ಆರಾಮ್ಸೆ ಸ್ಟೇ ಮಾಡ್ಬೋದು ಗೈಸ್. ಒಬ್ಬೊಬ್ಬರು ಒಂದು ರೂಮಲ್ಲಿ 4 ಜನ ಸ್ಟೇ ಮಾಡ್ಬೋದು ಆರಾಮ್ಸೆಗೆ. ಅದಾಯ್ತಾ. ಮತ್ತೆ ಡ್ಯಾನ್ಸಿಂಗ್ ಬೋಟ್, ಮೈನಾಗಿ ಪಂಜಿಮಲ್ಲಿ ಡ್ಯಾನ್ಸಿಂಗ್ ಬೋಟ್ ಇರುತ್ತೆ ಗೈಸ್. ಡ್ಯಾನ್ಸಿಂಗ್ ಬೋಟ್ ಅಂದ್ರೆ ಏನಂದ್ರೆ, ಇವಾಗ ಕೆಸಿನೋಗೆ ಯಾರು ಹೋಗೋಕ್ಕಾಗಲ್ವಲ್ಲ, ಅವರು ಡ್ಯಾನ್ಸಿಂಗ್ ಬೋಟ್ನ ಚೂಸ್ ಮಾಡ್ಬೋದು. ನಿಮಗೆ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ಬೇಕಾದ್ರೆ ತೋರಿಸಿದ್ನಲ್ಲ, ಈ ಡ್ಯಾನ್ಸಿಂಗ್ ಬೋಟ್ ಹೋಗ್ತೈತೆ ಅಂತ. ಇದೇ ಡ್ಯಾನ್ಸಿಂಗ್ ಬೋಟಲ್ಲಿ ನೀವೇನಾದರೂ ಹೋಗ್ಬೇಕು ಅಂದರೆ ಪರ್ ಹೆಡ್ 1,350 ಆಗುತ್ತೆ. ಸ್ಟಾರ್ಟಿಂಗ್ ಅವಾಗ 1,000 ರೂಪಾಯಿ ಇತ್ತು, ಇವಾಗ 1,350 ರೂಪಾಯಿ. ಅದರಲ್ಲಿ ಏನು ಇನ್ಕ್ಲೂಡ್ ಆಗಿರುತ್ತಪ್ಪ ಅಂದರೆ ಟೈಮಿಂಗ್ಸ್ ಇನ್ಕ್ಲೂಡ್ ಆಗಿರುತ್ತೆ ಗೈಸ್. 8 ಗಂಟೆಗೆ ಸ್ಟಾರ್ಟ್ ಆದ್ರೆ ನೈಟ್ 12 ಗಂಟೆವರೆಗೂ ಇರುತ್ತೆ ಅದು. ನೀವು ಇವಾಗ ಹೋಗ್ಬಿಟ್ಟಿದ ತಕ್ಷಣ ವಾಪಸ್ ಬರಲ್ಲ ಅದು. ನಿಮಗೆ ಒಳಗಡೆನೆ ಸಾಂಗ್ಗಳು ಪೇ ಮಾಡ್ತಾರೆ, ಅಲ್ಲೇ ಫುಡ್ ಎಲ್ಲ ಇರುತ್ತೆ, ಅಕೊಮೆಂಡೇಶನ್ ಕಂಪ್ಲೀಟಾಗಿ ಅವರೇ ರೆಸ್ಪಾನ್ಸಿಬಿಲಿಟಿ. ಬಿಯರ್ ಇದ್ರೆ ಬಿಯರ್ಗಳು ಕುಡಿಯೋದು,
ಪ್ಲಸ್ ಫುಡ್ನ ಎಂಜಾಯ್ ಮಾಡ್ಬೋದು. ಅದು ಮಸ್ಟ್ ಅಂಡ್ ಶುಡ್ ಟ್ರೈ ಮಾಡಿ. ನನ್ನ ಅನಿಸಿಕೆ ಪ್ರಕಾರ ಡ್ಯಾನ್ಸಿಂಗ್ ಬೋಟ್ ಟ್ರೈ ಮಾಡ್ಬೋದು, ಆದರೆ ಈ ಕೆಸಿನೋ ಬೇಡ ಗೈಸ್. ಕೆಸಿನೋ ಹೋಗ್ಬಿಟ್ರೆ ಅದೊಂದು ಹ್ಯಾಬಿಟ್ ಆಗ್ಬಿಡುತ್ತೆ. ಪ್ಲಸ್ ಅಲ್ಲಿ ಯಾರು ಹುಡುಗಿರ ಜೊತೆ ಮಿಸ್ಬಿಹೇವ್ ಅವೆಲ್ಲ ಮಾಡಂಗಿಲ್ಲ. ಬೌನ್ಸರ್ಗಳೇ ಒಂದು 100 ಜನ ಇರ್ತಾರೆ, ಹಂಗೆ ಹೊತ್ಕೊಂಡು ಹೋಗ್ಬಿಡ್ತಾರೆ ಗೈಸ್. ಇಷ್ಟೇ. ಗೋವಾದಲ್ಲಿ ಅದೇ ಬಜೆಟ್ ಹೇಳದ್ನಲ್ಲ, 17,500 ಗೈಸ್ ನಂದು ಕಂಪ್ಲೀಟ್ ಆಗಿ. ಯಾಕಂದ್ರೆ ನಾನು ಸ್ಟೇ ಮಾಡಿದ್ದಾಗಿರ್ಬೋದು, ರೂಮ್ಸು, ತಿರ್ಗಾಡ್ಬೇಕಲ್ಲ, ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕಲ್ಲ, ಅದು ಕಷ್ಟ ಆಯಿತು. ಮತ್ತೆ ಫುಡ್ಡು ನಂದು ಮೇಯ್ನ ಖರ್ಚಾಯ್ತಿದೆ. ಫುಡ್ಡು ಎಲ್ಲ ಥರನೂ ಟ್ರೈ ಮಾಡ್ಬಿಟ್ಟಿದ್ದೀನಿ ನಾನಲ್ಲಿ. ಒಳ್ಳೊಳ್ಳೆ ಫುಡ್ನ ಟ್ರೈ ಮಾಡ್ತಿದ್ದೆ. ಆಮೇಲೆ ಇವಾಗ ನೀವು ಬೀಚ್ ಸೈಡಲ್ಲಿ ಎಲ್ಲಾದ್ರೂ ಕುತ್ಕೊಂತೀರಾ ಅನ್ಕೊಳ್ಳಿ, ಅಲ್ಲೆಲ್ಲ ನೀವು ಈ ಬಜೆಟ್ ಬಗ್ಗೆ ನೀವು ಪ್ಲಾನಲ್ಲಿ ಹೋದ್ರೆ ಏನು ತಿನ್ನಕ್ಕಾಗಲ್ಲ ಗೈಸ್. ಅಲ್ಲಿ ಕುಂತ್ಕೊಳ್ಳೋಕ್ಕೂ ಬಿಡಲ್ಲ ನಿಮ್ಮನ್ನ. ಒಂಥರ ಬೇರೆ ಥರ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನೀವ್ಯಾರಾದ್ರೂ ಸೋಲೋ ಟ್ರಾವೆಲರ್ಸ್ ಆದರೆ ತಲೆನೇ ಕೆಡಿಸ್ಕೊಳಂಗಿಲ್ಲ. ನೀವೇನಾದರೂ ಒಂದೇ ಪ್ಲೇಸ್ಗೆ ಹೋಗಿ ವಿಡಿಯೋ ಮಾಡಬೇಕು, ಇಲ್ಲ ಏನಾದರೂ ಟ್ರೈ ಮಾಡಬೇಕು ಅಂದರೆ ನೀವು ಬಸ್ಸಲ್ಲಿ ಯೂಸ್ ಮಾಡ್ಬೋದು. ಇಲ್ಲ ನಾನು ಎಲ್ಲ ಪ್ಲೇಸು ನೋಡಬೇಕು ಅಂದರೆ ಮಸ್ಟ್ ಅಂಡ್ ಶುಡ್ ಗಾಡಿ ರೆಂಟ್ ಮಾಡ್ಬಿಟ್ರೆ ಒಳ್ಳೇದು. ಯಾಕಂದರೆ ಬಸ್ಸು ಅಲ್ಲೆಲ್ಲ ಟೈಮಿಂಗ್ಸ್ ಗೈಸ್. ಇಲ್ಲಿ ನಮ್ಮ ಬೆಂಗಳೂರು ಸೈಡಲ್ಲೆಲ್ಲ ಯಾವ ಥರ ಟೈಮಿಂಗ್ಸಲ್ಲಿ ಬರುತ್ತಲ್ವ ಬಸ್ಸು, ಸೇಮ್ ಅದೇ ಥರ ಟೈಮಿಂಗ್ಸು. ನೀವು ಟೈಮಿಂಗ್ಸಲ್ಲಿ ಹೋಯ್ತೀರಾ ಅಂದರೆ ಪರವಾಗಿಲ್ಲ. ಅಲ್ಲಿ ಲೋಕಲ್ ವೆಂಡರ್ಸು ಬಸ್ಗಳೆಲ್ಲ ಇರುತ್ತೆ. ಅದು ರಶ್ಗಳಾಗುತ್ತೆ ಗೈಸ್. ಆ ಥರ ಕಂಫರ್ಟ್ನೆಸ್ ಇರಲ್ಲ ನಿಮಗೆ. ಟ್ರಾವೆಲ್ ಮಾಡ್ತೀರಾ ಅಂದರೆ ಮಸ್ಟ್ ಅಂಡ್ ಶುಡ್ಡು ಈ ಕನ್ನಡಿಗರದ್ದು ನಿಮಗೆ ನನ್ನ ವ್ಲಾಗ್ ನೋಡೋರು ಅರ್ಥ ಆಗಿರುತ್ತೆ. ಬೈಕ್ ಬಗ್ಗೆ ಡೀಟೇಲ್ಸ್ ಹಾಕೋದ್ನಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಆರಾಮ್ಸೆ ಬೈಕ್ ಕೊಡ್ತಾರೆ, ತಗೊಂಡು ಸುತ್ತಾ ಇರೋದಷ್ಟೇ ಗೋವಾದಲ್ಲಿ. ಇಷ್ಟೇ ಗೈಸ್, ಇನ್ನೇನಿಲ್ಲ. ಗೋವಾದಲ್ಲಿ ಕಂಫರ್ಟಾಗಿ ಫುಲ್ಲು ಎಂಜಾಯ್ ಟ್ರಿಪ್ ಮಾಡ್ಕೊಂಬರ್ಬೋದು. ಇವಾಗ ನನ್ನ ಅನಿಸಿಕೆ ಪ್ರಕಾರ ಇನ್ನೊಂದು ಮಂತ್ 1 or 2 months ಬಿಟ್ಬಿಟ್ಟು ಹೋಗಿ. ಯಾಕಂದರೆ ಇವಾಗ ರೈನಿ ಸೀಸನ್ನು, ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗುತ್ತೆ ಗೈಸ್. ಆಮೇಲೆ ನೀವು ಬೀಚ್ ಹತ್ರ ಹೋದಾಗ ಇಳಿದು ಹೋಗೋದು, ಆಡೋದು, ಬಂಡೆ ಮೇಲೆ ಹತ್ತೋದು, ಇವೆಲ್ಲ ಮಾಡಕ್ಕೆ ಹೋಗ್ಬಿಡಿ. ಜೀವ ಎಲ್ಲದಕ್ಕಿಂತ ಇಂಪಾರ್ಟೆಂಟು. ಮನೇಲಿ ಕಳ್ಸಿರ್ತಾರೆ ಅಂದರೆ ಸುಮ್ಮನೆ ಕಳ್ಸಿರಲ್ಲ. ನನ್ನ ಮಗ ಹುಷಾರಾಗಿ ಹೋಗ್ತಾನೆ, ಹುಷಾರಾಗಿ ಬರ್ತಾನೆ ಅನ್ನೋ ನಂಬಿಕೆ ಮೇಲೆ ಕಳ್ಸಿರ್ತಾರೆ. ತಂದೆ ತಾಯಿನ ನಂಬಿಕೆನ ಹಾಳು ಮಾಡಬೇಡಿ ಗೈಸ್ ಅಂತ ಹೇಳ್ತಾ, ಹೋಪ್ಲಿ ನಿಮ್ಮ ಎಲ್ಲ ಕ್ವಶನ್ಗಳಿಗೂ ಆನ್ಸರ್ ಸಿಕ್ಕಿರುತ್ತೆ ಅಂತ ಅನ್ಕೊಂತೀನಿ. ಈ ವಿಡಿಯೋಯಿಂದ ನೀವೇನಾದರೂ ಸ್ವಲ್ಪನಾದರೂ ಗೋವಾ ಬಗ್ಗೆ ತಿಳ್ಕೊಂಡ್ರೆ, ಆಮೇಲೆ ಇನ್ನೊಂದು ಇದನ್ನು ಕೇಳ್ತೀರಿ, ಹೆಂಗೆ ಹೋಗ್ತೀರಾ ಹೆಂಗೆ ಬರ್ತೀರಾ ಅಂತ, ಅದನ್ನು ಹೇಳ್ಬಿಡ್ತೀನಿ ಕೇಳಿ. ನಾನು ಮಧ್ಯಾಹ್ನ 3:30ಗೆ ಹತ್ತಿದ್ದು ಗೈಸ್ ಯಶವಂತಪುರದಲ್ಲಿ. ಅಲ್ಲಿ ಹೋಗಿದ್ದು ಬೆಳಗ್ಗೆ 4 ಗಂಟೆಗೆ. 4 ಗಂಟೆಗೆ ನಾನೇನು ಮಾಡಿದೆ, ಮಡ್ಗಾವದಲ್ಲಿ ಇಳ್ಕೊಂಡು ಅಲ್ಲಿಂದ ಇನ್ನೊಂದು ಟ್ರೈನಲ್ಲಿ ಇನ್ನೊಂದು ವಿಡಿಯೋ ಮಾಡಬೇಕಾಗಿತ್ತು. ಅಲ್ಲಿಂದ ಇನ್ನೊಂದು ಟ್ರೈನಲ್ಲಿ ಹೋಗಿ ಬೆಳಗ್ಗೆ ಅಲ್ಲಿ ಕನ್ನಡಿಗರು ಸಿಕ್ಕಿದ್ರು, ಅವರಿಂದ ಬೈಕ್ ರೆಂಟ್ ಮಾಡಿ ಸೀದಾ ಡೈರೆಕ್ಟ್ ಕಲ್ಲಂಗುಟ್ಟೆಗೆ ಹೋಗಿ ಅಲ್ಲಿ ರೂಮಲ್ಲಿ ಹೋಗಿ, ರೂಮ್ ಹೇಳಿದ್ನಲ್ಲ ನಮ್ಮ ದೀದಿದು, ಅಲ್ಲೋಗಿ ಸ್ಟೇ ಮಾಡಿ ಅಲ್ಲಿಂದ ಎಲ್ಲೆಲ್ಲಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಅಲ್ಲಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದಿದ್ದು. ಇಷ್ಟೇ. ದೇವಸ್ಥಾನಕ್ಕೆ ಅಂತಲೇ ಒಂದಿನ ಮಡಗ್ಬಿಟ್ಟಿದೆ ಗೈಸ್. ಅದು ದೊಡ್ಡದು. ದೇವಸ್ಥಾನಕ್ಕೆ ಮಿಸ್ ಮಾಡಬೇಡಿ. ನೀವು ಅಷ್ಟೇ ಸೋಲೋ ಟ್ರಾವೆಲರ್ ಹೋದರೆ ಬೈಕ್ ರೆಂಟ್ ಮಾಡ್ಬಿಡೋದು ಒಳ್ಳೇದು ಗೈಸ್. ಕಡಿಮೆ ದುಡ್ಡಲ್ಲೇ ಚೆನ್ನಾಗಿ ಎಂಜಾಯ್ ಮಾಡಿ, ಅಷ್ಟೇ ಹೇಳೋದು.